ನಮಸ್ಕಾರ. ಜಿ.ಕೆ. ಮಂಜುನಾಥ್. ಸ್ನೇಹಿತರೆ, ತಾವೆಲ್ಲ ನೋಡ್ತಾ ಇದ್ದೀರಾ ರೈತರ ಸಮಸ್ಯೆ, ರೈತರ ಕುಂದು ಕೊರತೆಗಳನ್ನ ನೋಡ್ತಾ ಇದ್ದೀರಾ. ಆದ್ರೆ ಈ ವಿಷಯದ ಬಗ್ಗೆ ಈಗಾಗಲೇ ರೈತರ ಮುಖಂಡರು ಮಾತಾಡಿದ್ದಾರೆ, ರೈತರು ಮಾತಾಡಿದ್ದಾರೆ, ಹಲವಾರು ಚರ್ಚೆಗಳನ್ನ ಮಾಡಿದ್ದಾರೆ. ಆದ್ರೆ ಒಂದು ವಿಷಯನ ತಮ್ಮಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ರೈತರ ಕುರಿತಾಗಿ ಈಗಾಗಲೇ ಹಲವು ರೀತಿಯಾದಂತ ನೂರಾರು ರೀತಿಯಾದಂತ ಆಕ್ಷನ್ ಗಳು ತೊಂದ್ರು. ಆದ್ರೆ ಈ 2-3 ತಿಂಗಳಲ್ಲಿ ಒಂದು ಆಕ್ಷನ್ ಅನ್ನ ಆದಷ್ಟು ಬೇಗ ತಗೊಂಡಿರುವಂತ ಆಕ್ಷನ್ ಏನಪ್ಪಾ ಅಂದ್ರೆ, ಅದು ಏನು ಫ್ಯಾಕ್ಟರಿಯಲ್ಲಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹತ್ತಿತ್ತಲ್ಲ, ಆ ಬೆಂಕಿ ಹತ್ತಿರುವ ವಿಷಯವನ್ನ ಅತ್ಯಂತ ಗಂಭೀರವಾಗಿ ತಗೊಂಡ್ಬಿಟ್ರು. ಅತ್ಯಂತ ಗಂಭೀರವಾಗಿ ಸರ್ಕಾರದವರಾಗಿರ್ಬೋದು, MLA-ಗಳಾಗಿರ್ಬೋದು, MP-ಗಳಾಗಿರ್ಬೋದು, ಕಾರ್ಖಾನೆ ಮಾಲೀಕರುಗಳಾಗಿರ್ಬೋದು, ಅದನ್ನ ಬಹಳ ಗಂಭೀರವಾಗಿ ತೊಂದ್ರು. ಆದ್ರೆ ಇವತ್ತು ಅಂತ ಟ್ರ್ಯಾಕ್ಟರ್ಗಳನ್ನ ಸೃಷ್ಟಿ ಮಾಡೋರು, ಅಂತ ಟ್ರ್ಯಾಕ್ಟರ್ಗಳನ್ನ ದುಡಿಮೆ ಮಾಡೋರು ರೈತರು ಇವತ್ತು ಬೀದಿ ಮೇಲೆ ನಿಂತ್ಕೊಂಡು ಅನ್ನವನ್ನ ತಿಂತಿರ್ಬೇಕಾದ್ರೆ ಯಾವ ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಕೊಂಚಿತ್ತು ಗಮನ ಇಲ್ಲ ಅಂದ್ರೆ ನಾಚಿಕೆ ಆಗ್ಬೇಕು. ನಿಮ್ಗೆಲ್ಲ ನಿಜವಾಗ್ಲೂ ನಾಚಿಕೆ ಆಗ್ಬೇಕು. ಯಾಕೆ ನಾಚಿಕೆ ಆಗ್ಬೇಕಂದ್ರೆ, ಇವತ್ತು ನೀವು ಬೆಳಗ್ಗೆಯಿಂದ ಮುಳುಗುವವರೆಗೂ, ರಾತ್ರಿ ನಿದ್ದೆ ಮಾಡುವವರೆಗೂ ಅನ್ನ ತಿಂತ ಇದ್ದು ಯಾರಪ್ಪ ಅಂದ್ರೆ ಅದು ಇವತ್ತು ರೈತರದು. ಇವತ್ತು ಏನಾದ್ರೂ ರಾಜಕಾರಣಿ ಮಕ್ಕಳು, MLA ಮಕ್ಕಳು, MP ಮಕ್ಕಳು, ಯಾರೋ ಇಂಜಿನಿಯರ್ ಮಕ್ಕಳು ಇವತ್ತು ವೃದ್ಧಾಶ್ರಮಕ್ಕೆ ತಂದೆ ತಾಯಿಗಳನ್ನ ನೀವು ಬಿಡ್ತಾ ಇದ್ದೀರಾ, ರೈತರಲ್ಲ. ನಿಮ್ಮ ತಂದೆ ತಾಯಿಗಳನ್ನ ಸುದೇ ಇವತ್ತು ಅನಾಥಾಶ್ರಮದಲ್ಲಿ ಸಾಕ್ತಾ ಇರೋರು ಇಲ್ಲಿರೋ ರೈತರೇ. ಅಂತ ರೈತರಿಗೆ ನೀವು ಇವತ್ತು ಅನ್ಯಾಯ ಮಾಡ್ತಿದ್ದೀರಾ ಅಂದ್ರೆ, ಇದು ನೀವು ಯಾವತ್ತಿಗೂ ಮುಂದಿನ ಭಾಗದಲ್ಲಿ ಏನಾದ್ರೂ ರೈತರು ಕೆಟ್ಟದಾಗಿ ನಿಂತ್ರೆ, ಬೇರೆ ರೀತಿ ನಿಮ್ಮ ತರ ವರ್ತನೆ ಮಾಡಕ್ ಹೋದ್ರೆ ನಿಮಗೆ ಬದುಕಿಲ್ಲ. ದಯವಿಟ್ಟು ಆದಷ್ಟು ಬೇಗ ನೀವು ಇದನ್ನ ಪರಿಹಾರ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ನಿಮ್ಮ ಯಾವ್ಯಾವ ಹಂತದಲ್ಲಿ ನಿಮ್ಮ ರಾಜಕೀಯ ಅಂತ್ಯ ಇವರೇ ಮಾಡ್ತಾರೆ, ನಿಮ್ಮ ರಾಜಕೀಯ ಹಣೆಬರವನ್ನ ಇವರೇ ಬರೀತಾರೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಇವತ್ತು ಮಧ್ಯರಾತ್ರಿಯಲ್ಲಿ ನಿಂತ್ಕೊಂಡು ಅವರೇ ಅಡಿಗೆ ಮಾಡಿ ತಿಂತಾ ಇದಾರೆ ಅಂದ್ರೆ ಇನ್ನು ನಿಮ್ಮ ರಾಜಕೀಯ ಅಂತ್ಯವನ್ನ ಮಾಡೋದ್ರಲ್ಲಿ ಅನುಮಾನ ಇಲ್ಲ. ಹಾಗಾಗಿ ನಿಮ್ಮ ರಾಜಕೀಯ ಎಲೆಕ್ಷನ್ಗಳನ್ನ, ದುರುಪಯೋಗಗಳನ್ನ ಪಡ್ಕೊಂಡ್ರೆ ಮುಂದಿನ ದಿನ ನಿಮಗಾಗುವ ಸಮಸ್ಯೆಗಳನ್ನ, ತೊಂದರೆಗಳನ್ನ ನೀವು ಅನುಭವಿಸ್ತೀರಾ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯವನ್ನು ರೈತರಿಗೆ ಏನಾಗುತ್ತೆ, ರೈತರ ಸಮಸ್ಯೆಗಳನ್ನ ನೀವು ಆದಷ್ಟ ಈ ರೈತರಿಗೆ ನೀವು ಕೈ ಜೋಡಿಸಿ ಸಹಕಾರ ಮಾಡಿ, ಸಪೋರ್ಟ್ ಮಾಡಿ ಎಲ್ಲಾ ರೀತಿಯಾಗಿ. ಯಾಕೆಂದ್ರೆ ಅವ್ರು ಬದುಕ್ತಾ ಇರೋದು ನಿಮ್ಮಿಂದ, ನೀವು ಬದುಕ್ತಾ ಇರೋದು ಅವರಿಂದ. ಆ ಕುರಿತಾಗಿ ಇವತ್ತು ಏನು ಜಮಖಂಡಿ ಮಿನಿ ವಿಧಾನಸಭೆ ತಾಲೂಕಾ ದಂಡಾಧಿಕಾರಿ ಆ ಕಚೇರಿ ಮುಂದೆ ಇವತ್ತು ಮಧ್ಯರಾತ್ರಿಯಲ್ಲಿ ನಿಂತಿದ್ದಾರೆ ಅಂದ್ಮೇಲೆ ಅವ್ರಿಗೆ ಹೆಂಡ್ರು, ಮಕ್ಕಳು, ತಂದೆ ತಾಯಿ ಎಲ್ಲರೂ ಇದ್ದಾರೆ. ಆದ್ರೂ ನಿಂತಿದ್ದಾರೆ ಅಂದ್ರೆ ಅವರನ್ನ ಬದುಕಿಸ್ಬೇಕು, ಜೊತೆಗೆ ನಿಮ್ಮ ಮಕ್ಕಳನ್ನೂ ಬದುಕಿಸ್ಬೇಕು ಅನ್ನೋ ವಿಚಾರದಿಂದ ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರೆ, ಈ ಪ್ರತಿಭಟನೆ ಏನಾದ್ರೂ ರೊಚ್ಚಿಗೆದ್ರೆ ಮುಂದಿನ ದಿನಮಾನದಲ್ಲಿ ನಿಮಗೆ ಉಳಿಗಾಲ ಇಲ್ಲ ಅಂತ ಹೇಳ್ಬಿಟ್ಟು ಈ PMTV ಕರ್ನಾಟಕ ಮುಖಾಂತರ ಹೇಳ್ತೀನಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆಯನ್ನ ನಮ್ಮ ಮಾಧ್ಯಮದಲ್ಲಿ ತಿಳಿಸಿ ಸ್ನೇಹಿತರೆ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಸಿಗ್ತೀನಿ. ನಿಮ್ಮ ಜಿ.ಕೆ. ಮಂಜುನಾಥ್. ನಮಸ್ಕಾರ.